ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂತಂದರೆ ಸ್ವಲ್ಪ ಇವತ್ತು ಎದ್ದೇಳೋದು ಲೇಟ್ ಆಯಿತು. 6:30 6:45 ಆಗಿತ್ತು. ಎದ್ದ ತಕ್ಷಣ ಬೆಳಗ್ಗೆನೇ ಫಸ್ಟು ಬಾಗಿಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ತುಳಸಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾನು ಕಿಚನ್ಗೆ ಹೋಗೋದು. ಇನ್ನು ಕಿಚನ್ನು ಮತ್ತು ದೇವ್ರ ಮನೆ ಎಲ್ಲ ರಾತ್ರಿನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ನನಗೆ ಫ್ರೀ ಆಗೋದಿಲ್ಲ. ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು. ಜೊತೆಗೆ ಒಂದು ಅರ್ಧ ಗಂಟೆ ಲೇಟಾಗಿದ್ರೂ ಕೂಡ ನಡೆಯುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಒಳಗಡಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಪಾತ್ರೆಗಳೆಲ್ಲ ರಾತ್ರಿನೇ ತೊಳೆದಿಟ್ಟಿರ್ತೀನಿ. ರಾತ್ರಿ ಎಷ್ಟೊತ್ತನಾಗಲಿ ನಾನು ಪಾತ್ರೆ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಯೇ ಮಲ್ಕೊಳ್ಳೋದು ನಾನು. ಕಿಚನು ದೇವ್ರ ಮನೆ ಎಲ್ಲನೂ. ಇನ್ನು ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ಬೊಟ್ಟಿಟ್ಬಿಟ್ಟು ಬಾಗಿಲಿಗೆ ಹೂವು ಎಲ್ಲ ಇಟ್ಬಿಟ್ಟು ಇದು ಮನೆ ಹತ್ರ ಒಂದು ಅಷ್ಟಲಕ್ಷ್ಮಿ ಗಿಡ ಹಾಕ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಡೈಲಿ ಪೂಜೆ ಮಾಡ್ತೀನಿ. ಒಂದು ಅಡಿಕೆ ಗಿಡಕ್ಕೂ ಮತ್ತು ಈ ಅಷ್ಟಲಕ್ಷ್ಮಿ ಗಿಡಕ್ಕೂ ಎಲ್ಲಕ್ಕೂ ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 3-4 ಡೇಸಿಂದ ದೇವ್ರ ಪೂಜೆ ಮಾಡಿರಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ, ಹಾಗಾಗಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನು ಎಲ್ಲ ತೊಳೆದಿಟ್ಟಿದ್ದೀನಿ. ಫಸ್ಟು ಇಲ್ಲಿ ಈಚೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಪೂಜೆ ಮುಗಿಸ್ತಾ ಇದ್ದೆ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಕೂಡ ಒಂದು ಲೈಕು, ಒಂದು ಕಮೆಂಟೇ ನನ್ನ ಮುಂದಿನ ವೀಡಿಯೋಗೆ ಸ್ಫೂರ್ತಿ ಅಂತ ಹೇಳೋದಕ್ಕೆ ಕೂಡ ಇಷ್ಟಪಡ್ತೀನಿ. ಇವಾಗ ದೇವ್ರ ಸಾಮಾನೆಲ್ಲ ಫಸ್ಟೇ ತೊಳೆದಿಟ್ಟಿದ್ದೆ ನಾನು. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಕಳಶಕ್ಕೆ ಚೆನ್ನಾಗಿರೋ ನೀರು ಇಟ್ಕೊಂಬಂದು ಅದಕ್ಕೆ ವೀಳ್ಯದೆಲೆ ಕೂಡ ಇಡ್ತಾಯಿದ್ದೀನಿ ನಾನು. 5 ವೀಳ್ಯದೆಲೆ ಇಡ್ತೀನಿ. ಇದು ತೋಟ ಸ್ವಲ್ಪ ಉದ್ದ ಇತ್ತು. ಇಲ್ಲೇ ತೋಟದಲ್ಲಿ ಕಿತ್ಕೊಂಬಂದು ಇದ್ದು ವೀಳ್ಯದೆಲೆ. ಅಂಗಡಿದಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ವೀಳ್ಯದೆಲೆ. ಹಾಗಾಗಿ ತೋಟದಲ್ಲೇ ಕಿತ್ಕೊಬಂದು ವೀಳ್ಯದೆಲೆ ನಾನು ಫ್ರೆಶ್ಶಾಗಿ ಕಿತ್ಕೊಬಂದು ತೊಳೆದ್ಬಿಟ್ಟು ಇಡ್ತೀನಿ. ಒಂದು ವಾರದ ತನಕನೂ ಒಣಗೋದಿಲ್ಲ. ತುಂಬಾ ಚೆನ್ನಾಗಿರ್ತವೆ. ಈ ಥರ 5 ವೀಳ್ಯದೆಲೆ ಇಟ್ಬಿಟ್ಟು ಮೇಲ್ಗಡೆ ಕಾಯಿ ಇಡ್ತೀನಿ ನಾನು. ಕಾಯಿ ಇಟ್ಬಿಟ್ಟು ನನಗೆ ಈ ಕಳಶಕ್ಕೆ ಹೂವು ಸುತ್ತುವಂಥದ್ದು ಅಭ್ಯಾಸ ನನಗೆ. ಈ ಥರ ಹೂವು ಸುತ್ತಿದ್ರೇ ಸಮಾಧಾನ. ಇಲ್ಲ ಅಂತಂದರೆ ಪೂಜೆ ಮಾಡ್ದಂಗೆ ಅನಿಸೋದಿಲ್ಲ ನನಗೆ. ದೇವ್ರ ಪೂಜೆ ಮಾಡಬೇಕಂದ್ರೆ ಹೂವು ಕೂಡ ಹೆಚ್ಚಾಗಿರ್ಬೇಕು ನನಗೆ. ಹೂವು ಇಲ್ಲ ಅಂದರೆ ಪೂಜೆ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಇನ್ನು ಮಳ್ಳೆ ಹೂವು ನಮ್ಮದ್ರಲ್ಲೇ ಬಿಡ್ತಿದೆಯಲ್ಲ, ಹಾಗಾಗಿ ಎಲ್ಲನೂ ಕಟ್ಟಿ ಇಟ್ಟಿದ್ದೆ ನಾನು ಫಸ್ಟೇ. ಕಟ್ಟಿ ಇಕ್ಕಿದ್ನಲ್ಲ ರಾತ್ರಿನೇ, ಬೆಳಗ್ಗೆ ಎದ್ದು ಪೂಜೆಗಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಕಳಶಕ್ಕೆ ಕಾಯಿ ವೀಳ್ಯದೆಲೆ ಎಲ್ಲ ಇಟ್ಬಿಟ್ಟು ಈ ಥರ ಹೂವು ಕೂಡ ಸುತ್ತಬಿಟ್ಟು ಒಂದು ತಟ್ಟೆನಲ್ಲಿ ನಾನು ಈ ಥರ ಅಕ್ಕಿ ಮತ್ತು ಕಾಯಿನ್ಗಳು ಹಾಕಿ ಇಟ್ಟಿರ್ತೀನಿ ಕಳಶಕ್ಕೆ, ಕಳಶದ ದಡಕ್ಕೆ ಇಡೋದಕ್ಕೆ. ಇವಾಗ ಇದು ಅರಿಶಿನ ಕುಂಕುಮ ಹಾಕಿಟ್ರೆ ಇಟ್ಟರೆ ಕಚ್ಚೋದಿಲ್ಲ. ಇವಾಗ ಬರೋವಂಥ ಅರಿಶಿನ ಕುಂಕುಮ ಕೆಮಿಕಲ್ ಹಾಕಿರ್ತಾರಲ್ಲ, ಹಾಗಾಗಿ ಅಷ್ಟು ಅದು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಕದ್ರುಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ಹಾಕೋದಿಲ್ಲ. ಜಾಸ್ತಿ ತೆಳುವಾಗೂ ಮಾಡ್ಕೊಳ್ಳಲ್ಲ. ಇದು ಸ್ವಲ್ಪ ಗಟ್ಟಿ ಹಾಕಿದರೆ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾನು ದೀಪಕ್ಕೆ ಎಣ್ಣೆನೂ ಬತ್ತಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಬತ್ತಿನ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಳೆಗೆ ತೊಗೊಂಡು ಇದು ಊದುಗಡ್ಡಿ ಇರುತ್ತಲ್ಲ ಅಗರಬತ್ತಿ, ಅದರಲ್ಲಿ ಹಿಂದೆ ಸೈಡಲ್ಲಿ ಈ ಥರ ಚುಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ 2 ದೀಪಕ್ಕೂ. ದೀಪಗಳು ಎಲ್ಲ ತೊಳೆದಿದ್ದೆ ನಾನು ಫಸ್ಟೇ. ತೊಳೆದ್ಬಿಟ್ಟು ಇವಾಗ ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನನ್ನ ಮಕ್ಕಳು ಕೂಡ ಎದ್ದು ರೆಡಿ ಆಗ್ತಾಯಿದ್ರು. ನೀವು ಸ್ನಾನ ಮಾಡ್ಕೊಂಬರ್ರಿ, ರೆಡಿ ಮಾಡ್ತೀನಿ ಅಂತ ಹೇಳಿದೆ. ರೆಡಿ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬತ್ತಿ ಎಲ್ಲ ಹಾಕ್ಬಿಟ್ಟು ಇವಾಗ ಎಣ್ಣೆ ಕೂಡ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪೂಜೆ ಮಾಡೋದೇನು ಲೇಟ್ ಆಗೋದಿಲ್ಲ. ಹಾಗಾಗಿ ನನಗೆ ಪೂಜೆ ಅಂತ ಬಂದರೆ ನಾನು ಸ್ವಲ್ಪ ನಿಧಾನನೇ. ನನಗೆ ಎಲ್ಲನೂ ಕರೆಕ್ಟಾಗಿ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕಂದ್ರೆ ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಅಂತೂ ಬೇಕೇ ಬೇಕು. ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಎಣ್ಣೆ ಬತ್ತಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಜೋಡಿಸ್ಕೊಂಡು ಹೂವು ಕೂಡ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ರೆಡಿ ಮಾಡಿ ಇವಾಗ ದೀಪ ಹಚ್ತಾಯಿದ್ದೀನಿ. ದೀಪಕ್ಕೆ ಮಾತ್ರ ನಾನು ಫಸ್ಟೇ ಇಡೋದಿಲ್ಲ. ಅರಿಶಿನ ಕುಂಕುಮ ದೀಪ ಹಚ್ಚಿ ಆದಮೇಲೆ ಅರಿಶಿನ ಕುಂಕುಮ ಇಡ್ತೀನಿ. ಇಟ್ಬಿಟ್ಟು ಇವಾಗ ಫೋಟೋಗಳಿಗೂ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕ್ಬಿಟ್ಟು ಎಲ್ಲನೂ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ. ನನಗಂತೂ ಈ ಥರ ಪೂಜೆ ಮಾಡಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ ನನಗೆ. ಈ ಥರ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದೆ. ಈ ಥರ ರೆಡಿ ಮಾಡಿದಾಗ ಏನೋ ಒಂಥರ ನೆಮ್ಮದಿ, ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ. ಹಾಗೆಯೇ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ ಬೆಳಗ್ಗೆನೇ ಪೂಜೆ ಮಾಡಿದ್ರೆ. ಈ ಥರ ಹೂವು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ. ನೆಕ್ಸ್ಟ್ ಇನ್ನು ಮಗಳು ಕೂಡ ಸ್ನಾನ ಮಾಡ್ಕೊಂಡು ಬಂದಳು. ಅವಳಿಗೆ ತಲೆ ಬಾಚಿ ರೆಡಿ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು
ತಲೆ ಬಾಚುತ್ತಾ ಇದ್ದೆ. 2 ಜಡೆ ಹಾಕ್ಬೇಕಲ್ವಾ, ಇವ್ರಿಗೆ 8th ಸ್ಟ್ಯಾಂಡರ್ಡ್ ಅವ್ರಿಗೆ ಈ ಥರ ಕೇಸರಿ ಕಲರು, 9th ಅವ್ರಿಗೆ ವೈಟು, ಇನ್ನು 10th ಅವ್ರಿಗೆ ಗ್ರೀನು, ಈ ಥರ ಕೇಸರಿ, ಬಿಳಿ, ಹಸಿರು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಅಂತ ಹೇಳ್ಬಿಟ್ಟು ಇವ್ರಿಗೆ ಕೇಸರಿ ಕಲರ್ ಹೇಳಿದ್ದಾರೆ 8th ಅವ್ರಿಗೆ. ನನ್ನ ಮಗಳು 8th ಇವಾಗ, ಹಾಗಾಗಿ ಇವಳಿಗೆ ಕೇಸರಿ ಕಲರ್ ಟೇಪ್ ಹಾಕ್ಬಿಟ್ಟು ಹಾಕ್ತಾಯಿದ್ದೆ. ಇವಳಿಗೆ ಜಡೆ ಹಾಕ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, 2 ಜಡೆ ಹಾಕಿ ಟೇಪ್ ಹಾಕ್ಬೇಕಲ್ಲ, ಹಾಗಾಗಿ ಟೇಪ್ ಹಾಕ್ಬಿಟ್ಟು ಈ ಥರ ಹೂವು ಕೂಡ ಇತ್ತಲ್ಲ, ಮಳ್ಳೆ ಹೂವು ಮುಡ್ಸೋಣ ಅಂತ ಹೇಳ್ಬಿಟ್ಟು, ಅಮ್ಮ ನಂಗೆ ಹೂವು ಬೇಡ ಕಣಮ್ಮ, ನಮ್ಮ ಸರ್ ಹೇಳಿದ್ರು ಯಾರಾನ ಒಬ್ಬರು ಹೂವು ಮುಡ್ಕೊಬರ್ಬೇಕಂದ್ರೆ ಇನ್ನು ಉಳ್ದಿರೋರಿಗೆಲ್ಲ ಹೂವು ತೊಗೊಬಂದು ಕೊಡಬೇಕು ನೀವು, ಇಲ್ಲಾಂದರೆ ನೀವು ಮುಡ್ಕೊಬರ್ಬಾರ್ದು ಅಂತ ಹೇಳವ್ರೆ ಅಂತಂದು. ಹಾಗಾಗಿ ಇವತ್ತು ಒಂದಿನ ಮುಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವಳಿಗೆ ಹೂವು ಮುಡಿಸ್ಬಿಟ್ಟು ರೆಡಿ ಮಾಡಿದೆ. ಫಸ್ಟು ರೆಡಿ ಮಾಡಿ ಇನ್ನು ಕಾಯಿ ಸುಲ್ಕೊಬಂದು ಕಾಯಿ ತುರಿದಿಟ್ಬಿಟ್ಟು ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಚ್ಕೊಂಡು ಈರುಳ್ಳಿ ಹಚ್ಚುತ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದು ತೊಳೆದು ಹಚ್ಚುತ್ತಾ ಇದ್ದೀನಿ. ಇದು ನಾನು ಕಿಚನ್ಗೆ ಅಂತಲೇ ಯೂಸ್ ಮಾಡೋದು ಮರ. ಇದರಲ್ಲಿ ಕಾಯಿ ತುರಿದ್ಬಿಟ್ಟು ಈರುಳ್ಳಿ ಹಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನೇ ಯೂಸ್ ಮಾಡ್ತೀನಿ ನಾನು. ಹೊರ್ಗಡೆ ಎಲ್ಲೂ ಯೂಸ್ ಮಾಡೋದಿಲ್ಲ ಇದನ್ನು. ಅಂದರೆ ಏನಾನು ಕಾಳುಗಳು ಕ್ಲೀನ್ ಮಾಡೋದು ಅಂಥದ್ದೆಲ್ಲ ಏನೂ ಯೂಸ್ ಮಾಡಲ್ಲ. ಇವಾಗ ಈರುಳ್ಳಿ ಎಲ್ಲ ಹಚ್ಕೊಂಡು ನನ್ನ ಮಗಳು ಮೆಣಸಿನ್ಕಾಯಿ ತುರಿತಾ ಇದ್ಲು. ನಾನು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಾಪಟ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು, ಕಡಲೆಬೇಳೆ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು 70% ಫ್ರೈ ಮಾಡಿಕೊಂಡು ಆಮೇಲೆ ನಾನು ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಹಚ್ಚಿ ಹಾಕೋದಿಲ್ಲ ನಾನು, ಯಾಕಂದರೆ ಮಕ್ಕಳು ಇರ್ತಾರಲ್ಲ, ಹಾಗಾಗಿ ಈ ಥರ ಮೆಣಸಿನ್ಕಾಯಿ ತುರಿಯೋ ಮಿಷಿನಲ್ಲೇ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಅವ್ರಿಗೆ ತೆಗ್ದಾಕೋಂಥ ನೆಸೆಸಿಟಿ ಏನು ಇರೋದಿಲ್ಲ. ಹಾಗಾಗಿ ಇದು ಒಗ್ಗರಣೆ ಎಲ್ಲ ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನೆನೆಸಿ ಇಟ್ಕೊಂಡಿದ್ದೀನಿ ಅವಲಕ್ಕಿ. ಆಮೇಲೆ ಅವಲಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ತಿಂಡಿ ಕೂಡ ರೆಡಿ ಆಗುತ್ತೆ ಬೇಗನೆ ಅಂತ ಹೇಳ್ಬಿಟ್ಟು, ಮಕ್ಕಳಿಗೆ ಕಳಿಸ್ಬೇಕಲ್ಲ ಸ್ಕೂಲ್ಗೆ, 9:30ಗೆಲ್ಲ ಹೋಗ್ತಾರೆ ಅವರು. ಬಸ್ಸಿಗೆ ಹೋಗೋರು. ಇವತ್ತು ನಮ್ಮ ಮನೆಯವ್ರು, ನನಗೂ ಸ್ವಲ್ಪ ಕೆಲಸ ಇದೆ, ಬ್ಯಾಂಕ್ ಹತ್ರ ಹೋಗಬೇಕು, ಹಾಗೆ ನಾನು ಹೋಗಿ ಬಿಟ್ಟು ಹಾಗೇ ಬ್ಯಾಂಕ್ ಹತ್ರ ಹೋಗಿ ಬರ್ತೀನಿ ಅಂತಂದರು. ಹಾಗಾಗಿ ಬೇಗನೆ ಮಾಡಿದೆ. ತಿಂಡಿಗೆ ಈ ಥರ ಅವಲಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೆನೆಸಿರೋಂಥ ಅವಲಕ್ಕಿ. ಅವಲಕ್ಕಿ ಉಪ್ಪಿಟ್ಟು ಇಷ್ಟು ಬೇಗ ಆಗುತ್ತೆ ನಮಗೆ. ಬೇರೆ ತಿಂಡಿಗಳೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಪೂಜೆ ಕೂಡ ಮಾಡಬೇಕಿತ್ತಲ್ಲ ಇವತ್ತು, ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಲಕ್ಕಿನೇ ಮಾಡಿಕೊಂಡೆ. ಅವಲಕ್ಕಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು ಇವತ್ತು. ಚೆನ್ನಾಗಿದೆ ಅವಲಕ್ಕಿ ಅಂತ ಹೇಳ್ಬಿಟ್ಟು 2 ಸರಿ ಹಾಕ್ಸ್ಕೊಂಡ್ರು. ಟಿ ವಿ ನೋಡ್ಕೊಂಡು ತಿಂತಾಯಿದ್ರು. ನಮ್ಮ ಮನೆಯವ್ರು ಬೈತಾಯಿದ್ರು, ಬೇಗ ಬೇಗ ತಿನ್ನಿ ಹೇಳ್ರಿ, ಟಿ ವಿ ಏನು ನೋಡ್ತೀರಾ ಅಂತ ಹೇಳಿ. ಇನ್ನು ತಿಂಡಿ ತಿಂದ್ಕೊಂಡು ಹೊರಟ್ರು. ನಮ್ಮ ಮನೆಯವರೇ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಗೇ ಹೋದ್ರಲ್ವಾ. ಇನ್ನು ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಒಂದೇ ಸರಿ ಸಾಂಬಾರು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಳಕೆ ಕಾಳಿತ್ತು, ಅದ್ರ ಜೊತೆ ನಮ್ಮ ಮನೆಯವರು ಈ ಥರ ಹಲಸಿನ ಬೀಜನೂ ಹಾಕು ಚೆನ್ನಾಗಿರುತ್ತೆ ಸಾಂಬಾರು ಅಂತಂದರು. ನಾನು ಯಾವತ್ತೂ ಈ ಥರ ಹಲಸಿನ ಬೀಜ ಬಳಸಿರಲಿಲ್ಲ ಸಾಂಬಾರಿಗೆ. ಇವತ್ತು ಫಸ್ಟ್ ಟೈಮ್ ಹಾಕಿದ್ದೆ, ಚೆನ್ನಾಗಾಗಿತ್ತು. ಮೊಳಕೆ ಕಾಳು ಹುಳಿ ಸಾಂಬಾರಿಗೆ ಮೊಳಕೆ ಕಾಳಿನ ಜೊತೆ ಇವನು ಕೂಡ ಈ ಥರ ಕುಟ್ಬಿಟ್ಟು, ಇವು ಹಚ್ಚೋದಕ್ಕೆ ಬರಲ್ಲ, ಈ ಥರ ಕುಟ್ಟಿ ತೆಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಗುಣ್ಕಲಲ್ಲಿ ಈ ಥರ ಒಂದೊಂದು ಏಟು ಹಾಕಿದ್ರೆ ಬಿಡ್ತಾಯಿತ್ತು. ಈ ಥರ ಕುಟ್ಟಿ ಸಿಪ್ಪೆ ತೆಗೆದು ಈ ಥರ 2 ಹೋಳಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಲಸಿನ ಬೀಜನ. ಒಂದೇ ಸರಿ ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು, ಮತ್ತೆ ಮಧ್ಯಾಹ್ನಕ್ಕೆ ಅಂದರೆ ಆಗೋದಿಲ್ಲ, ಕೆಲಸ ಇದೆ, ಮಗ್ ಬಿಡಿಸ್ಬೇಕಿನ್ನು. ಅಕ್ಕಿ ಬೇರೆ ತೊಳೆದ್ಬಿಟ್ಟು ಒಣಗಾಕಿದ್ದೆ, ಅವನು ಕೂಡ ಎತ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಥರ ಹಲಸಿನ ಬೀಜನ ಕುಟ್ಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ದೆ, ಸ್ವಲ್ಪ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಒಣಗಿದ್ವಲ್ಲ ಅವು. ಹಾಗಾಗಿ ಈಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಮೊಳಕೆ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೊಳಕೆ ಕಾಳು ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಸ್ವಲ್ಪನೇ ಇತ್ತು, ಅದನ್ನು ಹಾಕ್ಕೊಂಡು ಜೊತೆಗೆ ನಾನು ಹಲಸಿನ ಬೀಜ ಕುಟ್ಟಿ ನೀರಲ್ಲಿ ಹಾಕ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಇವಾಗ ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಬಿಟ್ಟು ಒಂದು 2 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯ್ತದೆ. ಕಾಳುಗಳು ಮತ್ತು ಹಲಸಿನ ಬೀಜ ಹಾಕಿದ್ನಲ್ಲ ಅವು ಕೂಡ ಚೆನ್ನಾಗಿ ಬೇಯ್ತವೆ ಅಂತ ಹೇಳ್ಬಿಟ್ಟು ಕುಕ್ಕರ್ ಕೂಗೋದಕ್ಕೆ ಇಟ್ಬಿಟ್ಟು, ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಮೆಣಸಿನ್ಕಾಯಿ ಕೂಡ ಹುರ್ಕೊಂಡೆ. ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಒಂದು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ, ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿತ್ತು.
ಇವಾಗ ಕ್ಯಾಪ್ ತೆಗೆದ್ಬಿಟ್ಟು ಅದಕ್ಕೆ ಇವಾಗ ಕಾಳು ಕೂಗ್ಸಿದ್ನಲ್ಲ, ಕಾಳು ಮತ್ತು ಹಲಸಿನ ಬೀಜ ಅದ್ರ ಜೊತೆಗೇ ರುಬ್ಬಿರೋಂಥ ಮಸಾಲೆ ಹಾಕ್ಬಿಟ್ಟು ಸಾರು ಕೂಡಿಸ್ಕೊಳ್ತಾ ಇದ್ದೀನಿ. ಸಾರು ಕೂಡಿಸ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ಒಂದು ಕಡೆ ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಾರು ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸಾಂಬಾರು ಎಷ್ಟು ಬೇಕೋ ಅಷ್ಟು ಕೂಡಿಸ್ಕೊಂಡೆ ಮಧ್ಯಾಹ್ನಕ್ಕೂ ಮತ್ತು ರಾತ್ರಿಗೆ 2 ಟೈಮ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸಾರು ಕುದಿಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡೆ. ಹಾಕ್ಬಿಟ್ಟು ಇದು ಸಾಂಬಾರು ಕುದಿಯೋಕೆ ಇಡೋಣ ಅಂತೇಳ್ಬಿಟ್ಟು ಕುದಿಯೋಕೆ ಇಟ್ಟೆ. ಇದು ಒಂದು 2 ನಿಮಿಷಕ್ಕೆಲ್ಲ ಬೇಗ ಕುದಿ ಬಂತು, ಯಾಕಂದರೆ ಫಸ್ಟ್ ಕಾಳು ಕೂಗ್ಸಿದ್ನಲ್ಲ, ಬಿಸಿ ಇತ್ತು. ಹಾಗಾಗಿ ಈ ಥರ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಈ ಥರ ಅಲ್ಲಾಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದು ಕುದಿ ಬರ್ತಾಯಿದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಮ್ಮ ಮನೆಯವ್ರು ತುಂಬ ಚೆನ್ನಾಗಿದೆ ಹಲಸಿನ ಬೀಜ ಹಾಕಿರೋದಕ್ಕೆ ಅಂತ ಹೇಳ್ತಾಯಿದ್ರು. ಹುಳಿ ಸಾಂಬಾರು. ನೆಕ್ಸ್ಟು ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಟ್ಟು ನಾನು ಮಳೆ ಬರೋಂಗಾಗಿತ್ತು, ಹಾಗಾಗಿ ಮಗ್ ಬಿಡಿಸೋಣ ಅಂತ ಹೇಳ್ಬಿಟ್ಟು ಬಂದೆ. ಬೆಳಗ್ಗೆನೇ ಬಿಡಿಸಿ ಕಳಿಸಿದ್ರು ನಮ್ಮ ಮನೆಯವರು. ಇನ್ನೂ ಒಂದು 2 ಗಿಡದಲ್ಲಿ ಮನೆಗೆ ಅಂತ ಹೇಳ್ಬಿಟ್ಟು ಒಂದು 2 ಗಿಡದಲ್ಲಿ ಹಂಗೆ ಬಿಡ್ತಾರೆ. ಬಿಡಿಸ್ಬಿಟ್ಟು ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವನ್ನ ಬಿಡಿಸೋದಕ್ಕೆ ಬಂದೆ. ಸಣ್ಣದಾಗಿ ಅಲೆ ಮಳೆ ಹನಿತಾ ಇತ್ತು, ಹಾಗಾಗಿ ಬೇಗ ಬೇಗ ಬಿಡಿಸ್ಕೊಳ್ಳೋಣ ಮಕ್ಕಳು ಬರೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಳ್ತಾ ಇದ್ದೆ. ನಮ್ಮ ಮನೆಯವರು ಅನ್ನಕ್ಕೆ ಇಡು ಅಂತಂದರು. ಮೊಗ್ಗು ಬಿಡಿಸ್ಕೊಂಬಂದು ಅನ್ನಕ್ಕೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಮೊಗ್ಗು ಬಿಡಿಸ್ಕೊಳ್ತಾ ಇದ್ದೆ ನಾನು. ಇದರಲ್ಲೆಲ್ಲ ಕಳೆ ತುಂಬಾ ಬೆಳೆದಿದೆ, ಕಳೆ ಹೊಡೆಸ್ಬೇಕು. ನಮ್ಮ ಮನೆಯವರು ಪೆಟ್ರೋಲಿಗೆ ಕಾಸು ಕೊಡು, ತಗೊಬಂದು ಹೊಡಿತೀನಿ ಮಿಷಿನಲ್ಲಿ ಅಂತಂದರು. ಹೊಡಿಯೋದೇನು ಬೇಡ ಬಿಡು, ಹಂಗೆ ಇರಲಿ ಅಂತಂದೆ. ಕಾಸು ಕೊಟ್ಟರೆ ಮಿಷಿನ್ ತಗೊಂಡು ಹೊಡಿಯೋಕ್ಕೆ ನೀವೇ ಬೇಕಾ ಅಂತ ಹೇಳಿ ಏನು ಬೇಡ ಅಂತಂದೆ, ಸುಮ್ಮನೆ ಆದರು. ಆಮೇಲೆ ಬಿಡಿಸ್ಕೊಳ್ತಾ ಇದ್ದೆ, ಇನ್ನೂ ಸ್ವಲ್ಪ ಇತ್ತು ಮಗ್ ಬಿಡಿಸೋದು. ಒಂದು 6 ಕಾಕಡ ಗಿಡ ಕೂಡ ಇದ್ದಾವೆ, ಅವು ಕೂಡ ಮಗ್ಗಾಗ್ತಾವೆ ಇವಾಗ. ಮಲ್ಲೆ ಗಿಡ ಒಂದು 40 ಇದ್ದಾವೆ, ಕಾಕಡ ಗಿಡ ಒಂದು 6 ಏನೋ ಇದ್ದಾವೆ ಅಷ್ಟೇ. ಅವು ಇವಾಗಿನ್ನೂ ಸ್ಟಾರ್ಟ್ ಆಗ್ತಾಯಿದೆ. ಕಾಕಡ ಮೊಗ್ಗು ಚೆನ್ನಾಗಿ ಬಿಡುತ್ತೆ, ಅದು ಕೂಡ ಮಲ್ಲೆ ಮೊಗ್ಗು ಚೆನ್ನಾಗಿ ಬಿಡುತ್ತೆ. ನಮಗೆ ಮನೆಗಾಗುತ್ತೆ. ಇನ್ನು ನಾವು ಒಂದು ಬೆಳಗ್ಗೆ ಹೊತ್ತು ಬಿಡಿಸಿ ಒಂದು ಅರ್ಧ ಕೆಜಿಯಷ್ಟು ಕೊಡ್ತೀವಿ, ಬೇರೆಯವ್ರಿಗೆ ತಗೊಳ್ತಾರೆ. ಅಂದರೆ ಹೂವು ಮಾರಾಟ ಮಾಡ್ತಾರಲ್ಲ ಕಟ್ಟಿ, ಅವ್ರಿಗೆ ಕೊಡ್ತೀವಿ. ತೂಕದ ಲೆಕ್ಕ ಅವ್ರಿಗೆ, ಅವರು ಕಟ್ಟಿ ಮಾರ್ಕೊತಾರೆ. ಈಗ ನಾನೆಲ್ಲ ಮೊಗ್ಗು ಬಿಡಿಸಿದ್ದಾಯಿತು. ಸ್ವಲ್ಪ 2 ಗಿಡದಲ್ಲಿ ಬಿಟ್ಕೊಂಡಿದ್ನಲ್ಲ, ಅದು ಇಷ್ಟ ಆಗಿದೆ. ಒಂದು 4 ಮೊಳ ಅಷ್ಟು ಆಗುತ್ತೆ, ಕಟ್ಟಿದ್ರೆ ಒಂದು 3 ಮೊಳ 4 ಮೊಳ ಅಷ್ಟು ಆಗುತ್ತೆ. ಕಟ್ಕೊಳ್ಳೋಣ ಅಂತೇಳ್ಬಿಟ್ಟು ಅವ್ನು ತಗೊಬಂದು ಮನೆಗೆ ಇಟ್ಬಿಟ್ಟು ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು. ನಮ್ಮ ಮನೆಯವರು ಅನ್ನಕ್ಕೆ ಇಟ್ಬಿಟ್ಟು ಅವ್ರು ಊಟ ಮಾಡಿಕೊಂಡು ಹೊಲ್ದ ಹತ್ರಕ್ಕೆ ಹೋದರು. ನಾವು ಮಕ್ಕಳು ಬಂದಮೇಲೆ ಮೇಲ್ಗಡೆ ಅಕ್ಕಿ ತೊಳೆದ್ಬಿಟ್ಟು ಒಣಗಾಕಿದ್ದೆ ರೂಮಲ್ಲಿ. ಅವು ಸುಮಾರು ಒಂದು 4-5 ದಿನದ ಮೇಲಾಗಿತ್ತು, ಎತ್ಕೊಂಡೇ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಮೇಲ್ಗಡೆ. ನನ್ನ ಮಗ ಕೂಡ ಬಂದ, ಅವನು ಊಟ ಮಾಡ್ತಿದ್ದ. ಬಂದವನು ಊಟ ಮಾಡಿ ನೀನು ಇಲ್ಲೇ ಇರು ಅಂತ ಹೇಳಿ ಬಂದಣ್ಣ ಮೇಲ್ಗಡೆ. ಅವನು ಊಟ ಮಾಡಿಕೊಂಡು ಮತ್ತೆ ಅವನು ಕೂಡ ಬಂದ ಮೇಲ್ಗಡೆಗೆ. ನಾನು ಅಕ್ಕಿ ಎತ್ಕೊಂಡು ಮತ್ತೆ ಇದು ಹಂಗೆ ಗುಡಿಸ್ಬಿಟ್ಟೋಣ, ಇಲ್ಲಾಂದರೆ ಸೀಮೆ ಹರಿದಾಡ್ತವೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಅಕ್ಕಿ ಚೆಲ್ಲಿರ್ತಾವಲ್ಲ, ಹಾಗಾಗಿ ಇದನ್ನೆಲ್ಲ ಗುಡಿಸ್ತಾ ಇದ್ದೆ. ಗುಡಿಸಿಲ್ಲ ಅಂದರೆ ಹಂಗೆ ಬಿಟ್ಟರೆ ಸೀಮೆನೂ ಹರಿತವೆ, ಬೇರೆ ಹುಳಗಳು ಕೂಡ ಬರ್ತವೆ. ಹಾಗಾಗಿ ನಾನು ಇದನ್ನೆಲ್ಲ ಒಂದ್ಸರಿ ಗುಡಿಸ್ಕೊತಾ ಇದ್ದೆ, ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ 5:30 6 ಗಂಟೆ ಆಯಿತು. ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ. ಇನ್ನೇನು ಸಾಂಬಾರು ಮಧ್ಯಾಹ್ನ ಮಾಡಿದ್ದೇ ಇತ್ತಲ್ಲ, ಬೆಳಗ್ಗೆ ಮಾಡಿದ್ದು, ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ನೈಟಕ್ಕೆ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡೋ ಚಿಂತೆ ಏನಿಲ್ಲ ಸಂಜೆಗೆ. ಹಾಗಾಗಿ ಇದನ್ನೆಲ್ಲ ಗುಡಿಸ್ಕೊಳ್ತಾ ಇದ್ದೆ. ನನ್ನ ಮಕ್ಕಳು ಕೂಡ ಇಲ್ಲೇ ಇದ್ದರು, ಮೇಲ್ಗಡೆ ಆಟ ಆಡ್ತಾಯಿದ್ರು. ಎಲ್ಲನೂ ಗುಡಿಸಿದ್ದಾಯಿತು. ತುಂಬಾ ಧೂಳಿತ್ತು, ಜೊತೆಗೆ ಅಕ್ಕಿ ಎಲ್ಲ ಚೆಲ್ಲಾಡಿದ್ವು. ನನ್ನ ಮಕ್ಕಳು ಎತ್ತಬೇಕಾದ್ರೆ ಪಂಚೆ ಮೇಲೆ ಹರಡಿದ್ನಲ್ಲ, ಅವನ್ನೆಲ್ಲ ಎತ್ಕೋಬೇಕಾದ್ರೆ ಸ್ವಲ್ಪ ಚೆಲ್ಲಿತ್ತು. ಹಾಗಾಗಿ ಇದನ್ನೆಲ್ಲ ಕ್ಲೀನಾಗಿ ಎಲ್ಲ ಗುಡಿಸಿ ಎತ್ತಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಒಂದು 6:30 7 ಗಂಟೆ ಆಯಿತು. ಬಂದು ಮುದ್ದೆ ಮಾಡಿಟ್ಬಿಟ್ಟು ಊಟ ಮಾಡ್ಕೊತಾರೆ ಅಂತ ಹೇಳಿ ನಾನು ಹೂವು ಕಟ್ತಾಯಿದ್ದೆ. ಸ್ವಲ್ಪ ಕಟ್ಟಬೇಕಾದ್ರೆ ಯಾಕೋ ದಾರ ಕಟ್ಟಾಯಿತು, ಹಾಗಾಗಿ ಒಂದು ಸೈಡ್ಗೆ ಎತ್ತಿಟ್ಬಿಟ್ಟು ಮತ್ತೆ ಕಟ್ತಾಯಿದ್ದೆ. ನನ್ನ ಮಕ್ಕಳು ಹೋಮ್ವರ್ಕ್ ಮಾಡ್ತಾಯಿದ್ರು, ನಾನು ಟಿ ವಿ ನೋಡ್ಕೊಳ್ತಾ ಕಟ್ತಾಯಿದ್ದೆ ಹೂವನ್ನ. ಒಂದು 2 ಅವರ್ ಹಿಡೀತು. 7 ಗಂಟೆಗೇನೋ ಕೂತಿದ್ದು ನಾನು ಹೂವು ಕಟ್ಟೋಕ್ಕೆ. 9 9 ಕಾಲೇನೋ ಆಯಿತು ಹೂವು ಕಟ್ಟೋ ಅಷ್ಟರಲ್ಲಿ.
ಒಂದು 3 ಮೊಳ ಆಗೋಷ್ಟು ಸಿಕ್ಕಿತ್ತು. ನನಗೆ ಈ ಥರ ಒದ್ದೆಯಾಗಿ ಕಟ್ತೀನಿ ನಾನು, ತೆಳುವಾಗಿ ಕಟ್ಟಿದ್ರೆ ಇಷ್ಟ ಆಗೋದಿಲ್ಲ. ಪೂಜೆಗೆಲ್ಲ ಚೆನ್ನಾಗಿರಲ್ಲ. ಮುಡ್ಕೊಳ್ಳೋದಕ್ಕೂ ಅಷ್ಟೇ ನಮಗೆ ಒದ್ದೆಯಾಗಿರಬೇಕು. ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೇ ಒದ್ದೆಯಾಗೇ ಕಟ್ತೀನಿ ನಾನು. ಹೂವು ಎಲ್ಲ ಕಟ್ಟಿದ್ದಾಯಿತು. ಇನ್ನು ಎಲ್ಲರೂ ಊಟ ಮಾಡ್ಕೊಳ್ತಾಯಿದ್ರು. ಊಟ ಮಾಡಿರಿ ಅಂತ ಹೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟು ಮಲ್ಕೊಬೇಕು. ಇನ್ನು ಬೆಳಗ್ಗೆ ಎದ್ದು ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ಈ ಕಟ್ಟಿರೋ 2 ಒಂದು ಸರಿ ಕಟ್ಟಾಗಿತ್ತು, ಹಾಗಾಗಿ ಅವನ್ನ ಜಾಯಿಂಟ್ ಹಾಕ್ತಾಯಿದ್ದೆ. ಕಟ್ಬಿಟ್ಟು ಫ್ರಿಡ್ಜಲ್ಲಿ ಇಡೋಣ, ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಅಂತ ಹೇಳ್ಬಿಟ್ಟು ಈ ಥರ ಕಟ್ಬಿಟ್ಟು ಎಲ್ಲನೂ ಈ ಥರ ಹಾಕ್ತಾಯಿದ್ದೀನಿ. ನನಗೆ ಈ ಥರ ಇದು ಮಾಡೋದಂದರೆ ತುಂಬಾ ಖುಷಿಯಾಗುತ್ತೆ ನನಗೆ. ಇಷ್ಟ ಆಗಿತ್ತು ಹೂವು. ಥ್ಯಾಂಕ್ ಯು ಫಾರ್ ವಾಚಿಂಗ್.